ಜನ ಬುದ್ಧಿವಂತರಾದ್ಮೇಲೆ ಈ ಜಾತೀಯತೆ ಇವೆಲ್ಲ ಹೋಗ್ಬಿಡುತ್ತೆ, ಜಾತಿ ಇಲ್ಲದ ಧರ್ಮ ಇಲ್ಲದ ಜೀವನ ಇರುತ್ತೆ ಅಂತ ಒಂದಷ್ಟು ಜನ ಹೇಳ್ತಿದ್ರು. ಆದರೆ ಜಾತಿ ಗಣತಿ ಅನ್ನೋ ವಿಷಯದ ಬಗ್ಗೆ ಬಹಳಷ್ಟು ಜಂಜಾಟ, ಜಗಳ, ಹೋರಾಟಗಳು ಶುರುವಾಗಿರ್ತಕ್ಕಂಥದ್ದು. ಹೌದು, ಈ ಸಂಬಂಧಪಟ್ಟಂತೇನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಅನ್ನ ಮಾಡ್ತಾ ಇದೆ. ಆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಇದೆ. ತಡೆಯಾಜ್ಞೆ ಸಿಗುತ್ತಾ ಅಥವಾ ಮುಂದೂಡಿಕೆ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ಏನು ವಿಷಯ ಅಂದರೆ, ಜಾತಿ ಗಣತಿ ಕಾಂಗ್ರೆಸ್ ಸರ್ಕಾರ ಏನು ನಡೆಸ್ತಾ ಇದೆ ಅದು ಜಾತಿ ಗಣತಿಗೆ ಹೈಕೋರ್ಟ್ ಟೆನ್ಷನ್ ಶುರುವಾಗಿದ್ದು, ತಡೆ ಕೋರಿದ್ದ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ರಾಜ್ಯಾದ್ಯಂತ ಆರಂಭವಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಸಮೀಕ್ಷೆಯನ್ನ ಮುಂದೂಡಲು ಸಾಧ್ಯವೇ ಅಂತ ಹಿಂದಿನ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರವನ್ನು ಹೈಕೋರ್ಟ್ ಕೇಳಿತ್ತು. ಜೊತೆಗೆ ತಡೆಯಾಜ್ಞೆ ನೀಡಬೇಕೆಂಬ ಮನವಿ ಬಗ್ಗೆ ಸೆಪ್ಟೆಂಬರ್ 23ರಂದು ಮಂಗಳವಾರ ವಿಚಾರಣೆ ನಡೆಸೋದಾಗಿ ತಿಳಿಸಿತ್ತು. ರಾಜ್ಯ ಒಕ್ಕಲಿಗರ ಸಂಘ, ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಘುನಾಥ್ ಮತ್ತು ಹಿರಿಯ ವಕೀಲ ಕೆಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವಾರು ಜನ ಪಿಎಲ್ ಸಲ್ಲಿಸಿದ್ರು. ಕಳೆದ ಬುಧವಾರ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ವಿಭು ಬಕ್ರೂ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ವಿಚಾರಣೆಯನ್ನು ಮುಂದೂಡಿತು. ಇಂದು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸುವ ಅಧಿಕಾರ ಇಲ್ಲ, ಜನರ ಸ್ಥಿತಿಗತಿ ಪರಿಶೀಲನೆ ಹಿಂದುಳಿದ ವರ್ಗಗಳ ಆಯೋಗದ ಕೆಲಸವಲ್ಲ, ಸರ್ಕಾರ ಜಾತಿ ಗಣತಿ ಹೆಸರಲ್ಲಿ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿದೆ, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ, ಈ ಹಿಂದಿನ ವರದಿ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ, ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಜಿಯೋ ಟ್ಯಾಗಿಂಗ್ ಮೂಲಕ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗ್ತಾ ಇದೆ, ಇದು ಆಧಾರ್ ಕಾಯ್ದೆಯ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ಸೊ ಇದೇನು ಮುಂದೂಡುತ್ತಾ ಏನು ಅನ್ನೋ ಪ್ರಶ್ನೆ, ಅದಕ್ಕೆ ಉತ್ತರ 2:30ಕ್ಕೆ ಸಿಗುತ್ತೆ. ಸಹಜವಾದಂಥದ್ದು ಇದು. ಏನು ಈ ಜಾತಿ ಧರ್ಮ ಅನ್ನೋ ಜಂಜಾಟಗಳು ಎಲ್ಲ ಎಜುಕೇಟೆಡ್ ಆದ್ಮೇಲೆ ದೂರ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಕಾಲ ಬದಲಾಗಿದೆ. ಬದಲಾದರೂ ಸಹ ಈ ಜಾತಿ ಸಂಘರ್ಷ, ಜಾತಿ ಗಲಾಟೆ, ಜಾತಿ ಗದ್ದಲ ಹೋಗ್ತಾ ಇಲ್ಲ. ಜಾತ್ಯತೀತ ಅಂದರೆ ಆಯಾ ಸ್ಥಿತಿಗತಿ ಬೇಕೇ ಬೇಕು, ಅವ್ರ ಪರಿಸ್ಥಿತಿ ಹೇಗಿದೆ ಅದ್ರ ಮೇಲೆ ಅವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ. ಬಟ್ ಇದೆಲ್ಲ ಪೊಲಿಟಿಕಲ್ ಲಾಭಕ್ಕೆ ಅನ್ನೋದು ಬಹುತೇಕರ ಆರೋಪ. ಎಲ್ಲರೂ ಮಾಡೋದು ಪೊಲಿಟಿಕಲ್ ಲಾಭಕ್ಕೆ ಅನ್ನೋದು ಬಹುತೇಕರ ಆರೋಪ. ರಾಜಕೀಯ ಕಾರಣಕ್ಕೋಸ್ಕರ ಇವೆಲ್ಲ ವ್ಯವಸ್ಥೆ ಆಗ್ತಿದೆ ಅಂತ ಆರೋಪ ಮಾಡ್ತಾರೆ. ನೋಡ್ಬೇಕು ಇದೇನಾಗತ್ತೆ ಅಂತ ಕೋರ್ಟಲ್ಲಿ. ಹೌದು ಶಿವಕುಮಾರ್, ಹೈಕೋರ್ಟ್ ನಲ್ಲಿ ಜಾತಿ ಗಣತಿ ಗೊಂದಲ ಇಂದು ಬಗೆಹರಿಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಯಾಕಂದ್ರೆ ನಿನ್ನೆನೂ ಕೂಡ ಹೈಕೋರ್ಟ್ ನಲ್ಲಿ PIL ಅರ್ಜಿಯನ್ನ ವಿಚಾರಣೆ ಮಾಡಿರುವಂತದ್ದು. ಎರಡೂ ವಕೀಲರು ಅಂದ್ರೆ ಅರ್ಜಿದಾರರ ಪರನೂ ಕೂಡ ಹಿರಿಯ ವಕೀಲರು ವಾದವನ್ನ ಮಾಡಿದ್ರು, ಹಾಗೆ ಸರ್ಕಾರದ ಪರನೂ ಕೂಡ ವಕೀಲರು ವಾದವನ್ನ ಮಾಡುವಂತದ್ದು. ಬಹಳ ಮುಖ್ಯವಾಗಿ ಜಾತಿ ಗಣತಿ ಏನೋ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ, ಇದು ಅವೈಜ್ಞಾನಿಕ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಏನೋ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಾಡ್ತಿರುವಂತದ್ದು. ಬಹಳ ಮುಖ್ಯವಾಗಿ ಹಿಂದೂ ಧರ್ಮದ ಕಾಲಂನಲ್ಲಿ ಕ್ರಿಶ್ಚಿಯನ್ ಕಾಲಂಗಳನ್ನ ತಂದಿರುವಂತದ್ದು ಒಂದ್ ರೀತಿಯಾಗಿ ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು, ಅಂದ್ರೆ ಅವೈಜ್ಞಾನಿಕವಾಗಿ ಸರ್ಕಾರ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂತಹ ವಿಚಾರವನ್ನ ವಾದವನ್ನ ಮಾಡಿದ್ರೆ, ಇನ್ನ ಸರ್ಕಾರದ ಪರ ವಕೀಲರು ಕೂಡ ಏನೋ ವಾದ ಮಾಡುವಂತದ್ದು, ಎಲ್ಲೂ ಕೂಡ ನಾವು ಅವೈಜ್ಞಾನಿಕವಾಗಿ ನಾವು ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ, ವೈಜ್ಞಾನಿಕವಾಗಿ ಮಾಡ್ತಿರುವಂತದ್ದು. ಅದರಲ್ಲೂ 2016ನೇ ಜಾತಿ ಗಣತಿಯನ್ನ ಅಂಕಿಅಂಶವನ್ನ ಇಟ್ಕೊಂಡು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಕೂಡ ವಾದವನ್ನ ಮಾಡುವಂತದ್ದು. ಆದ್ರೆ ಇವತ್ತು ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿಯ ವಿಚಾರವಾಗಿ ಬಗೆಹರಿಯುತ್ತಾ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ನೋಡಬೇಕು. ಏನು ಅರ್ಜಿದಾರರ ಪರ ಬಹಳ ಮುಖ್ಯವಾಗಿ ಕೋರ್ಟ್ ನಲ್ಲಿ ವಾದ ಮಾಡಿರುವ ಹಾಗೆ ಸರ್ಕಾರ ಏನೋ ಜಿಯೋ ಟ್ಯಾಗಿಂಗ್ ಅನ್ನ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಾ ಇದೆ, ಇದು ಕಾನೂನು ಬಾಹಿರ. ಹಾಗಾಗಿ ಜಾತಿ ಗಣತಿಯನ್ನ ಸಮೀಕ್ಷೆನ ಮಾಡಬಾರ್ದು, ಜಾತಿ ಗಣತಿ ಸಮೀಕ್ಷೆನ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅನುಮತಿ ಇಲ್ಲ, ಅಂದ್ರೆ ಮಾಡುವಂತಹ ಒಂದು ಹಕ್ಕಿಲ್ಲ, ಇದು ಕೇಂದ್ರ ಸರ್ಕಾರ ಮಾಡಬೇಕಾಗಿರುವಂತದ್ದು. 4 ತಿಂಗಳು ಆದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಮಾಡುತ್ತೆ, ಆದ್ರೆ ಈ ರೀತಿಯಾದಂತಹ ಅವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನ ಏನು ಅರ್ಜಿದಾರರ ಪರ ವಕೀಲರು ವಾದವನ್ನ ನಿನ್ನೆ ಹೈಕೋರ್ಟ್ ಅಲ್ಲಿ ಮಾಡಿದ್ರು. ಇವತ್ತು ಬಹಳ ಮುಖ್ಯವಾಗಿ ಏನ್ ಚರ್ಚೆ ಆಗುತ್ತೆ ಅಥವಾ ಬಗೆಹರಿಯುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಒಂದು ಕಡೆ ಸರ್ಕಾರ ನಿನ್ನೆಯಿಂದನೇ ರಾಜ್ಯದಾದ್ಯಂತ ಬೆಂಗಳೂರು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಪ್ರಾರಂಭ ಮಾಡಿರುವಂತದ್ದು. ಇನ್ನೊಂದು ಕಡೆ ಹೈಕೋರ್ಟ್ ನಲ್ಲಿ ಈಗ ಜಾತಿ ಗಣತಿಯ ವಾದಗಳು ಅಥವಾ ಪ್ರತಿವಾದಗಳು ಕೂಡ ಕೇಳಿ ಬರುವಂತದ್ದು. ಇವತ್ತು ಹೈಕೋರ್ಟ್ ನಲ್ಲಿ ಈ ಒಂದು ಜಾತಿ ಗಣತಿ ವಿಚಾರ ಬಗೆಹರಿಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತದ್ದು ಸದ್ಯ. ಶಿವಕುಮಾರ್, ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ, ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ?
ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.